ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ರೆಸಿಪಿ ತೋರಿಸೋಣ ಅಂತ. ಇವಾಗ ನೈಟಿಗೆ ಡಿನ್ನರ್ ಮಾಡಬೇಕು. ಸೊ ದಟ್ ಬಂದೆ ಇವಾಗ ಜಸ್ಟ್ ನಾನು ವರ್ಕ್ ಮುಗಿಸಿ. ಇವಾಗ ಹಸಿಮೆಣ್ಸಿನ್ಕಾಯಿನೆಲ್ಲ ಸ್ವಲ್ಪ ತೊಳೆದಿಟ್ಟಿದ್ದೆ, ಅದೆಲ್ಲ ಡ್ರೈ ಆಗಬೇಕು ಅಂತ. ಹಾಗೆ ಸ್ವಲ್ಪ ಹೆಸ್ರು ಕಾಳು ಕೂಡ ನೆನೆಸಿಟ್ಟಿದ್ದೀನಿ, ಬಿಕಾಸ್ ನಾಳೆ ಬೆಳಗ್ಗೆಗೆ ಉಪ್ಸಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಉಪ್ಸಾರಿನ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ವಿಲ್ ಗೆಟ್ ಎ ವಿಡಿಯೋ. ಆ್ಯಂಡ್ ಇವಾಗ ಟೊಮೆಟೊ ಬಾತ್ ಮಾಡೋಣ ಅಂತ ಬಂದೆ. ಇವಾಗ ಟೊಮೆಟೊಗೆ ಫಸ್ಟು ಟೊಮೆಟೊ, ಈರುಳ್ಳಿ, ಚಕ್ಕೆ, ಲವಂಗ ಮತ್ತು ಪಲಾವ್ ಸ್ಪೈಸಸ್, ಅದೇ ಎಲೆ, ಆಮೇಲೆ ಕಲ್ಲು ಹೂವು, ಜೀರಿಗೆ, ಸೋಂಪು, ಪಲಾವ್ ಸ್ಪೈಸಸ್ ನಿಮ್ಮ ಹತ್ರ ಏನೇನಿದೆಯೋ ಅದನ್ನೆಲ್ಲ ಆ್ಯಡ್ ಮಾಡ್ಬೋದು. ಮತ್ತು ಒಂದು ದಪ್ಪಕ್ಕೆ ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ಶುಂಠಿನ ದಪ್ಪ ಕಟ್ ಮಾಡಿಟ್ಟಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಬೇಕಾಗಿತ್ತು, ನಂಗೆ ಟೈಮ್ ಆಗಲಿಲ್ಲ ಮಾಡೋದಕ್ಕೆ. ಸೊ ದಟ್ ಈ ಥರ ದಪ್ಪ ಕಟ್ ಮಾಡಿದ್ದೀನಿ. ಅದನ್ನು ನಿಮಗೆ ರೆಸಿಪಿ ಬೇಕು ಜಿಂಜರ್ ಗಾರ್ಲಿಕ್ ಪೇಸ್ಟು ನಾನು ಮನೇಲೇ ಮಾಡ್ಕೊಳ್ಳೋದು. ಕಮೆಂಟ್ ಮಾಡಿ, ನಾನು ಆ ರೆಸಿಪಿ ಕೂಡ ನಿಮಗೆ ಪೋಸ್ಟ್ ಮಾಡಿಕೊಡ್ತೀನಿ. ಇವಾಗ ಇದರಲ್ಲೇ ಒಂದು 4 ಎಸ್ಲು ತೊಗೊಂಡು ರುಬ್ಬಕ್ಕೆ ಹಾಕ್ಕೊಳ್ಳೋಣ. ಅಕ್ಕಿನ ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಟಿದ್ದೆ. ಇಲ್ಲಿ ಸೋನಾ ಮಸೂರಿ ರೈಸೇ ತೊಗೊಂಡಿದ್ದೀನಿ, ನಾನು ಬಾಸ್ಮತಿ ರೈಸ್ ಯೂಸ್ ಮಾಡ್ತಾ ಇಲ್ಲ. ಅದು ಜೀರ್ಣ ಆಗೋದು ಕಷ್ಟ ನೈಟ್ ಟೈಮಲ್ಲಿ ಅಂದ್ಬಿಟ್ಟು ಸೋನಾ ಮಸೂರಿ ರೈಸ್ನ ಯೂಸ್ ಮಾಡ್ತಿದ್ದೀನಿ. ಈಗ ರುಬ್ಬಕ್ಕೆ ಒಂದು ಈರುಳ್ಳಿ ಏನು ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು, ಅದಷ್ಟು ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಶುಂಠಿ ನೀವು 1 ಇಂಚಾದರೂ ನಿಮ್ಗೆ ಅದು ಘಾಟ್ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಫ್ಲೇವರ್ ಇಷ್ಟ ಆಗುತ್ತೆ ಅನ್ನೋರು 1.5 ಇಂಚ್ ಹಾಕ್ಕೊಳ್ಳಿ, ಇಲ್ಲ ನಮಗೆ ಅಷ್ಟು ಇಷ್ಟ ಆಗೋಲ್ಲ ಅಂದರೆ ಒಂದು ಅರ್ಧ ಇಂಚ್ ಹಾಕ್ಕೊಳ್ಳಿ. ನಾನಿಲ್ಲಿ 1 ಇಂಚಷ್ಟು ಶುಂಠಿ ಹಾಕೋತಾ ಇದ್ದೀನಿ, ಈ ಥರ ಕಟ್ ಮಾಡಿಕೊಂಡು. ಮತ್ತು ಬೆಳ್ಳುಳ್ಳಿ ಎಸ್ಲು ಅದನ್ನು ಕೂಡ ಬಿಡಿಸಿಟ್ಟಿದ್ದೀನಿ, ಅದರಲ್ಲೆಲ್ಲ ಮಿಕ್ಸಪ್ ಆಗೋಗಿದೆ, ಅದಕ್ಕೇ ಅದನ್ನು ಪೇಸ್ಟ್ ಮಾಡೋದಕ್ಕೋಸ್ಕರ. ಇಲ್ಲಿ ಒಂದು 5ರಿಂದ 6 ಬೆಳ್ಳುಳ್ಳಿ ಎಸ್ಲನ್ನು ಬಿಡಿಸಿಟ್ಟಿರೋದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಚಕ್ಕೆ ಮತ್ತು ಲವಂಗ, ಬೇರೆ ಇನ್ನೇನು ನಾನು ರುಬ್ಬಕ್ಕೆ ಹಾಕೋತಾ ಇಲ್ಲ. ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಜಿಂಜರ್ ಗಾರ್ಲಿಕ್ಕು ಅಷ್ಟೇ. ಪೇಸ್ಟ್ ಇತ್ತು ಅಂದರೆ ಪೇಸ್ಟ್ನ ಆ್ಯಡ್ ಮಾಡಿ. ನನ್ನ ಹತ್ರ ಪೇಸ್ಟ್ ನಾನು ಮಾಡಿರಲಿಲ್ಲ, ಮಾಡೋಕ್ಕೆ ರೆಡಿ ಮಾಡಿಟ್ಟಿದ್ದೆ. ಸೊ ದಟ್ ನಾನು ಬರೀ ಹಂಗೇ ರಾಗೆ ಆ್ಯಡ್ ಮಾಡ್ತಾಯಿದ್ದೀನಿ. 1 ಇಂಚಷ್ಟು ಚಕ್ಕೆ, ಒಂದು 5ರಿಂದ 6 ಲವಂಗ ಹಾಕಿದ್ದೀನಿ ಅಷ್ಟೇ. ಬಿಕಾಸ್ ಮಸಾಲ ಜಾಸ್ತಿ ಬೇಡ ನೈಟ್ ಟೈಮಲ್ಲಿ ಅಂದ್ಬಿಟ್ಟು. ಇವಾಗ ಇದನ್ನು ಚೆನ್ನಾಗಿ ಪೇಸ್ಟ್ ಥರ ಸ್ವಲ್ಪ ಒಂದು 2 ಸ್ಪೂನ್ಸ್ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಜಾಸ್ತಿ ನೀರು ಮಾಡೋಕ್ಕೆ ಹೋಗಬೇಡಿ, ತಿಕ್ ಪೇಸ್ಟೇ ಇರಬೇಕು. ಈ ಥರ ನೋಡ್ತಾ ಇದ್ದೀರಲ್ಲ ಕನ್ಸಿಸ್ಟೆನ್ಸಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಖಾರಕ್ಕೆ ನಾನು ಮೆಣಸಿನ್ಕಾಯಿ 4 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಂದು ಈ ದಪ್ಪ ಮೆಣಸಿನ್ಕಾಯಿ ಬರುತ್ತೆ, ಅದು ಒಂದು ಗುಜರಾತಿ ಮೆಣಸಿನ್ಕಾಯಿ ಅಂತಾರೆ ನೋಡಿ, ಈ ಥರ ದಪ್ಪ ಮೆಣಸಿನ್ಕಾಯಿ. ಆ್ಯಂಡ್ ಇನ್ನು 2 ನಾರ್ಮಲ್ ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಮಧ್ಯದಲ್ಲಿ ಸೀಳ್ಬಿಟ್ಟು ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಖಾರನೂ ಚೆನ್ನಾಗಿ ಕೊಡುತ್ತೆ. ಮತ್ತು ಇನ್ನೊಂದು, ಅದಕ್ಕೆ ಏನು ಘಾಟ್ ಅಂತ ಬರೋದಿಲ್ಲ. ಬೇಕಿನ ರುಬ್ಬಕ್ಕೆ ಹಾಕ್ಬೋದು, ರುಬ್ಬಕ್ಕೆ ಹಾಕಿದ್ರೆ ತುಂಬ ಖಾರ ಆಗೋಗುತ್ತೆ ಅಂದ್ಬಿಟ್ಟು ನಾನು ಒಗ್ಗರಣೆಗೆ ಹಾಕ್ಕೊಳ್ಳೋದಕ್ಕೆ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಉದ್ದುದ್ದಕ್ಕೆ ಮೆಣಸಿನ್ಕಾಯಿನ. ನಾನಿಲ್ಲಿ 1 ಲೋಟ ಅಕ್ಕಿಗೆ 4 ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ಬಿಕಾಸ್ ನಾವು ನೈಟ್ ಟೈಮಲ್ಲಿ ಸ್ವಲ್ಪ ಖಾರ ಘಾಟ್ ಎಲ್ಲ ಕಮ್ಮಿ ತಿಂತೀವಿ, ಜಾಸ್ತಿ ತಿನ್ನೋಕ್ಕೆ ಹೋಗಲ್ಲ, ಡೈಜೆಸ್ಟಿವ್ ಸುಮ್ಮನೆ ಕಷ್ಟ ಆಗುತ್ತೆ ಅಂತ. ಸೊ ದಟ್ ನಿಮಗೆ ನಿಮ್ಮ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಬೆಳ್ಳುಳ್ಳಿ 2 ಎಸ್ಲು ಬೆಳ್ಳುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಅದು ಒಗ್ಗರಣೆಗೆ ಹಾಕಿದ್ರೆ ಅದ್ರ ಫ್ಲೇವರ್ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ. ರುಬ್ಬಕ್ಕೂ ಹಾಕಿದ್ದೀನಿ, ರುಬ್ಬಕ್ಕೆ ಒಂದು 5-6 ಎಸ್ಲು ಹಾಕಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಜಸ್ಟ್ ಒಂದು 2 ಎಸ್ಲನ್ನ ಕಟ್ ಮಾಡಿ ಇಟ್ಟಿದ್ದೀನಿ ಅಷ್ಟೇ. ಲೈಕ್ ನೋಡಿದ್ದೀರ ನೀವು ಅಲ್ಲಿ ಹಿಂಗೆ ಕಟ್ ಮಾಡಿದೆ ಅಂತ. ಈ ಥರ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಇದು ಏನಕ್ಕೆ ಅಂತ ಅಂದರೆ, ಅದು ಏನೊಂದು ಫ್ಲೇವರ್ ಗಾರ್ಲಿಕ್ ಫ್ಲೇವರ್ ಇರುತ್ತೋ ಅದು ಹಾಗೆ ಚಿಲ್ಲಿ ಗಾರ್ಲಿಕ್ ಫ್ಲೇವರು ಒಂಥರ ಡಿಫ್ರೆಂಟಾಗಿ ಬರುತ್ತೆ. ಸೊ ದಟ್ ಅದನ್ನು ಅಷ್ಟು ಕಟ್ ಮಾಡಿ ಇಟ್ಟಿದ್ದೀನಿ. ಇಷ್ಟಿಷ್ಟು ದಪ್ಪ ಇದ್ದರೆ ಸಾಕು, ಬಾಯಿಗೂ ಏನು ಸಿಗಲ್ಲ, ಅದು ಬೆಂದ್ಕೊಂಡ್ಬಿಡುತ್ತೆ. ಇನ್ನೂ ಸ್ವಲ್ಪ ನಿಮಗೆ ಬಾಯಿಗೆ ಸಿಗಬೇಕು ಅಂದರೆ ಜಜ್ಜ ಹಾಕ್ಕೊಂಬಿಡಿ, ಆವಾಗ ಬಾಯಿಗೆ ಸಿಗುತ್ತೆ, ಚೆನ್ನಾಗಿರುತ್ತೆ. ಇವಾಗ ಸ್ಟವ್ ಆನ್ ಮಾಡಿ ಒಗ್ಗರಣೆ ಹಾಕೋಣ ಅಂದ್ಬಿಟ್ಟು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ 5ರಿಂದ 6 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಜಾಸ್ತಿ ಇದ್ದಷ್ಟು ರೈಸ್ ಬಾತ್ ತುಂಬ ಚೆನ್ನಾಗಿ ಬರುತ್ತೆ. ಬಿಕಾಸ್ ಇದೇ ರೈಸ್ ಅಂತ ಅಲ್ಲ, ಯಾವುದೇ ರೈಸ್ ಮಾಡಿ, ಪಲಾವ್ ಮಾಡಿ, ಟೊಮೆಟೊ ಬಾತೇ ಆಗಲಿ, ಇಲ್ಲ ಜೀರಾ ರೈಸ್, ವಾಂಗಿಬಾತ್ ಯಾವುದಾದ್ರೂ ಓಕೆ, ರೈಸ್ ನೀವು ಎಣ್ಣೆ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿ ರೈಸ್ ಬರುತ್ತೆ. ಡ್ರೈ ಇತ್ತು ಅಂತಂದರೆ ತಿನ್ನೋಕ್ಕಷ್ಟು ಚೆನ್ನಾಗಿ ಅನಿಸಲ್ಲ. ಅದಕ್ಕೇ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ. ಒಂದು ಕಪ್ ಅಂತ ನೀವು ಮೆಷರ್ಮೆಂಟ್ ತೊಗೋಬೋದು. 1 ಕಪ್ ಎಣ್ಣೆಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಅದು ಫ್ಲೇವರ್ ಕೊಡುತ್ತೆ ಅಂತ ಅಷ್ಟೇ ತುಪ್ಪ ಯೂಸ್ ಮಾಡಿದ್ದು. ಮತ್ತು ಪಲಾವ್ ಸ್ಪೈಸಸ್ ಏನೇನಿದೆ ಅದನ್ನೆಲ್ಲ ಒಗ್ಗರಣೆಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೋಂಪು, ಜೀರಿಗೆ, ಕಲ್ಲು ಹೂವು, ಪಲಾವ್ ಎಲೆ, ಸ್ಟಾರ್ ಹೂವು ಎಲ್ಲ. ಮತ್ತು ಇದೇನು ಚಿಲ್ಲಿ ಗಾರ್ಲಿಕ್ನ ಕಟ್ ಮಾಡಿಟ್ಟಿದ್ದೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ.
ಚಿಲ್ಲಿ ಗಾರ್ಲಿಕ್ ಕಾಂಬಿನೇಷನ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಗಾರ್ಲಿಕ್ ಜಿಂಜರ್ ಕಾಂಬಿನೇಷನ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ದಟ್ ರೈಸ್ ಬಾತ್ಗೆಲ್ಲ ಸ್ವಲ್ಪ ಈ ಥರ ಚಿಲ್ಲಿ ಗಾರ್ಲಿಕ್ನ ಕಟ್ ಮಾಡಿಬಿಟ್ಟು ನಾವು ಒಗ್ಗರಣೆಗೆ ಹಾಕಿದ್ರೆ ಅದು ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇವಾಗ ಅದೊಂಚೂರು ಎಣ್ಣೆಲಿ ಫ್ರೈ ಆದಮೇಲೆ ಈರುಳ್ಳಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿನ ಉದ್ದುದ್ದಕ್ಕೆ ಒಂದು 5 ಈರುಳ್ಳಿ ತೊಗೊಂಡು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಟಿದ್ದೀನಿ. ನಮ್ಮ ಮನೇಲಿ ಇದ್ದಿದ್ದೆಲ್ಲ ಮೀಡಿಯಮ್ ಸೈಜ್, ಅದಕ್ಕೋಸ್ಕರ 5 ತೊಗೊಂಡೆ. ದಪ್ಪ ಇತ್ತು ಅಂದರೆ ಒಂದು 3 ಈರುಳ್ಳಿ ಸಾಕಾಗುತ್ತೆ. ಚೆನ್ನಾಗಿ ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಇದು ತುಂಬ ಬ್ರೌನಿಶ್ ಆದ್ರೂ ಚೆನ್ನಾಗಿರಲ್ಲ. ಈ ಥರ ಪಿಂಕ್ ಆಗಬೇಕು. ಈ ಪಿಂಕ್ ಆಗಿರೋ ಟೈಮಲ್ಲಿ ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 6ರಿಂದ 7 ಟೊಮೆಟೊ ಹಾಕಿದ್ದೀನಿ. ಆ ಟೊಮೆಟೊನ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಅಕಸ್ಮಾತ್ ನಿಮಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋದು ಇಷ್ಟ ಇಲ್ಲ, ಬಾಯಿಗೆ ಸಿಗೋದು ಇಷ್ಟ ಇಲ್ಲ ಅಂದರೆ ನೀವು ಗ್ರೈಂಡ್ ಕೂಡ ಮಾಡ್ಕೋಬೋದು. ಇನ್ನು ಈರುಳ್ಳಿ ಪೇಸ್ಟ್ ಮಾಡಿದ್ವಿ ಅಲ್ಲ, ಆ ಈರುಳ್ಳಿ ಪೇಸ್ಟ್ ಜೊತೆ ಟೊಮೆಟೊನೂ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಬೋದು. ನಾನಿಲ್ಲಿ ಗ್ರೈಂಡ್ ಮಾಡೋದು ನನಗಿಷ್ಟ ಆಗಲ್ಲ, ಸೊ ದಟ್ ನಾನಿಲ್ಲಿ ಕಟ್ ಮಾಡಿ ಹಾಕಿದ್ದೀನಿ ಅಷ್ಟೇ. ಅದು ಚೆನ್ನಾಗಿ ಈ ಥರ ಮುಚ್ಚಿಟ್ಟಾಗ ಅದರಲ್ಲೇ ನೀರು ಬಿಟ್ಕೊಂಡು, ಆ ಟೊಮೆಟೊನೇ ನೀರು ಬಿಟ್ಕೊಂಡು ಚೆನ್ನಾಗಿ ಅದು ಬಾಯ್ಲ್ ಆಗಬೇಕು. ಆದಷ್ಟು ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡಿರಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಕುಕ್ ಮಾಡಿ. ಬಿಕಾಸ್ ಯಾವಾಗ ಮೀಡಿಯಮ್ ಫ್ಲೇಮಲ್ಲಿ ಇದ್ರಾಗನೇ ಅದು ಚೆನ್ನಾಗಿ ಕುಕ್ ಆಗಿರುತ್ತೆ. ಹೈ ಫ್ಲೇಮ್ ಇಟ್ಬಿಟ್ರೆ ಅದು ಸೀದೋಗುತ್ತೆ ಅಷ್ಟೇ, ಆದರೆ ಕುಕ್ ಆಗಿರಲ್ಲ ಒಳಗಡೆ. ನಾನೊಂಚೂರು ನೀರು ಹಾಕಿಲ್ಲ ಇದಕ್ಕೆ, ಅದೇ ನೀರು ಬಿಟ್ಕೊಂಡು ಆ ಎಣ್ಣೆಲೇ ಚೆನ್ನಾಗಿ ಬೇಯ್ತಾ ಇದೆ, ನೋಡ್ಬೋದು ನೀವಿಲ್ಲಿ. ಅದು ಇನ್ನೂ ಚೆನ್ನಾಗಿ ಬೇಯಬೇಕು. ಟೊಮೆಟೊ ಸೌಟಲ್ಲಿ ನಾವು ಕಟ್ ಮಾಡಿದ್ರೆ ಅದು ಕ್ಲೀನಾಗಿ ಸ್ಮ್ಯಾಶ್ ಆಗಬೇಕು. ಈ ಟೈಮಲ್ಲಿ ಅದು ಏನು ಪೇಸ್ಟ್ ಇರುತ್ತೆ ಗೊತ್ತಾ, ನಾವು ಪೇಸ್ಟ್ ಮಾಡಿದ್ವಲ್ಲ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಇವಾಗ ನಾನು ನೀರು ಹಾಕೋಕ್ಕೆ ಹೋಗ್ತಾ ಇಲ್ಲ. ಆಮೇಲೆ ಅಕ್ಕಿ ತೊಳೆದು ನೀರು ಹಾಕಬೇಕಾದ್ರೆ ನಾನು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಹಾಕ್ತೀನಿ. ಇವಾಗ ನಾನು ಆ್ಯಡ್ ಮಾಡಿಲ್ಲ, ಅದು ಗೊತ್ತಾಗಲ್ಲ ಕನ್ಸಿಸ್ಟೆನ್ಸಿ ಅಂದ್ಬಿಟ್ಟು. ನೀವು ನೋಡ್ಬೋದು ನೀರು ಒಂದು ತೊಟ್ಟು ಹಾಕಿಲ್ಲ, ಬರೀ ಉಪ್ಪು ಆ ಟೊಮೆಟೊ ನೀರು ಇಷ್ಟರಲ್ಲೇ ಅದನ್ನು ಬೇಯ್ತಾ ಇರೋದು. ಯಾವುದೇ ಕಾರಣಕ್ಕೂ ಇವಾಗ ನೀರು ಹಾಕೋಕ್ಕೆ ಹೋಗಬೇಡಿ, ಅದು ಮಸಾಲ ಹಿಡಿಯೋದಿಲ್ಲ ನೀರು ಹಾಕ್ಬಿಟ್ರೆ. ನಿಮಗೆ ಉಪ್ಪು, ತುಪ್ಪ ಮತ್ತು ಇದು ಏನಂತಾರದು ಮಸಾಲ ಐಟಮ್ಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಕಮ್ಮಿನೇ ಹಾಕಿದ್ದೀನಿ. ನಿಮ್ಗೆ ಎಕ್ಸ್ಟ್ರಾ ಬೇಕು ಅಂತ ಅಂದರೆ ನೀವು ಆ್ಯಡ್ ಮಾಡ್ಬೋದು. ಅದಕ್ಕೆ ನೋಡ್ಬೋದು ನೀವಿಲ್ಲಿ ಅದು ಎಣ್ಣೆ ಬಿಟ್ಕೋತಾ ಇದೆ ಸೈಡಲ್ಲೆಲ್ಲ. ಈ ಟೈಮಲ್ಲಿ ಸ್ವಲ್ಪ ಆವಾಗ ಅದು ಕ್ಲೀನಾಗಿ ಕುಕ್ ಆಗಿರುತ್ತೆ. ನಾವು ದೊಡ್ಡದಾಗಿಟ್ರೆ ನಾನು ಫಸ್ಟೆಲ್ಲ ಹಾಗೆ ಮಾಡ್ತಾಯಿದ್ದಿದ್ದು, ಬೇಗ ಆಗಲಿ ಅಂದ್ಬಿಟ್ಟು ದೊಡ್ಡದಾಗಿ ಇಟ್ಬಿಡ್ತಿದ್ದೆ. ಅದು ಕುಕ್ಕೇನೋ ಆಗ್ತಿದ್ದಾರೆ, ಬೇಯ್ತಾನೇ ಇರಲಿಲ್ಲ ಅದು ಸರಿಗೆ. ಸೊ ದಟ್ ಸ್ವಲ್ಪ ಮೀಡಿಯಮಲ್ಲೇ ಇಟ್ಕೊಂಡು ನಿಧಾನ ಆದರೂ ಪರವಾಗಿಲ್ಲ ಕ್ಲೀನಾಗಿ ಫ್ರೈ ಮಾಡಿ, ಅದು ಸ್ಮ್ಯಾಶ್ ಆಗೋ ತನಕ. ನಿಮಗೆ ಅದು ಸೌಟಲ್ಲೇ ನೀವು ಕಟ್ ಮಾಡಿದಾಗ ಸ್ಮ್ಯಾಶ್ ಆಗಬೇಕು. ಇವಾಗ ನೋಡಿ ಇಲ್ಲಿ ಕ್ಲೀನಾಗಿ ಎಣ್ಣೆ ಒಂದೇ ಒಂದು ಡ್ರಾಪ್ ಕೂಡ ನೀರು ಹಾಕಿಲ್ಲ ಇದಕ್ಕೆ, ಅದೇ ಎಣ್ಣೆಲ್ಲ ಚೆನ್ನಾಗಿ ಬೇಯ್ಕೊಂಡಿದೆ. ಆ ಎಣ್ಣೆ ಕೂಡ ನಿಮಗೆ ಗೊತ್ತಾಗ್ತಿದೆ ಅಲ್ಲಿ. ಇವಾಗ ಅದೇನು ಅಕ್ಕಿ ತೊಳೆದಿಟ್ಟಿದ್ದೆ ನಾನು, ನೆನೆಸಿಟ್ಟಿದ್ದೆ ನಾನು, ಅದನ್ನು ಇವಾಗ ಅದಕ್ಕೆ ಹಾಕ್ತಾಯಿದ್ದೀನಿ ಮಸಾಲಾಗೆ. ಅಕ್ಕಿನ ಯಾವಾಗಲೂ ಅಷ್ಟೇ, ನೀವು ರೈಸ್ ಬಾತ್ ಮಾಡಬೇಕಾದ್ರೆ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಬಿಡಿ, ಆವಾಗ ಚೆನ್ನಾಗಿ ನೆಂದಿರುತ್ತೆ. ಸೋನಾ ಮಸೂರಿನೇ ಆಗಲಿ ಇಲ್ಲ ಬಾಸ್ಮತಿ ರೈಸೇ ಆಗಲಿ. ನಾನು 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ 2 ಲೋಟ ನೀರು ಹಾಕ್ತಾಯಿದ್ದೀನಿ. ನಂದು ಮೆಷರ್ಮೆಂಟ್ ನಾನು ಯೂಶ್ವಲಿ ಅನ್ನಕ್ಕಿಡೋ ಲೋಟ ಎತ್ಕೊಂಡಿದ್ದೀವಿ, ಅದರಲ್ಲೇ ನಾನು ಮೆಷರ್ ಮಾಡ್ಕೊಂಡು ಹಾಕುವಂಥದ್ದು. ನೀವು ನೋಡ್ಬೋದು ಇವಾಗ ಅದೇ ಎಣ್ಣೆ ಎಲ್ಲ ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆ ಥರ ಬಂದರೆ ಅದು ಕ್ಲೀನಾಗಿ ಎಣ್ಣೆ ಬಿಟ್ಕೊಂಡು ಫ್ರೈ ಆಗಿದೆ ಅಂತ. ಹಸಿ ವಾಸನೆ ಎಲ್ಲ ಮೇಯ್ನಾಗಿ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ನೀವು ಕುಕ್ ಮಾಡಬೇಕು. ಹಸಿ ವಾಸನೆ ಒಂದು ಕುದಿ ಬಂದಮೇಲೆ ಈ ಲಿಡ್ ಕ್ಲೋಸ್ ಮಾಡಿಬಿಟ್ಟು, ನಾನಿವಾಗ ಇಲ್ಲಿ ನನ್ನ ಅಕ್ಕಿನೂ ನೆನೆಸಿಟ್ಟಿದ್ದೆ ಮತ್ತು ಒಂದು ಕುದಿ ತೊಗೊಂಡಿದ್ದೀನಿ. ಅದಕ್ಕೋಸ್ಕರ 2 ವಿಷಿಲ್ ತೊಗೋತಾ ಇದ್ದೀನಿ ಅಷ್ಟೇ. 2 ವಿಷಿಲ್ ಬಂತು ಅಂತ ಅಂದರೆ ಅದು ಉದ್ರಾಗಿ ಈ ಥರ ಫುಲ್ ಉದ್ರಾನೂ ಇರಲ್ಲ, ತುಂಬ ಮುದ್ದೆನೂ ಆಗಿರಲ್ಲ, ಕರೆಕ್ಟಾಗಿ ಆಗಿರುತ್ತೆ. 2 ವಿಷಿಲ್ ತೊಗೊಳ್ಳೋಣ ಇವಾಗ ರೈಸ್ನ. ನೀವು ನೋಡ್ಬೋದು ರೈಸ್ ವಿಷಿಲ್ ಬಂದಿದೆ, ಕೂಲ್ ಆಗೋಕ್ಕೆ ಇಟ್ಟಿದ್ದೀನಿ ನೋಡಿ. ಇವಾಗ ಆಯಿತು. ಅದು ತುಂಬ ಮುದ್ದೆನೂ ಇಲ್ಲ, ತುಂಬ ಉದ್ರಾಗೂ ಇಲ್ಲ, ಒಂದು ಸ್ವಲ್ಪ ಹೆಂಗೆ ಸಾಫ್ಟಾಗಿ, ರೈಸ್ ಸಾಫ್ಟ್ ಇದೆ ಬಟ್ ನಿಮಗೆ ಮುದ್ದೆ ಅನ್ನಿಸ್ತಾ ಇಲ್ಲ, ಆ ಥರ ಇದೆ. ನಾನಿವಾಗ ಅದಕ್ಕೇ ಫಸ್ಟು ನಮ್ಮ ಅತ್ತೆಗೆ ಕೊಟ್ಬಿಟ್ಟು ಟೇಸ್ಟ್ ನೋಡ್ತಾ ಇದ್ದೀನಿ. ಅವ್ರಿಗೂ ತುಂಬ ಇಷ್ಟ ಆಯಿತು. ಈ ಥರ ಮಾಡಿಕೊಡಿ, ಯೂಶ್ವಲಿ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಬೆಳಗ್ಗೆ ನೈಟ್ ನಾನು ಡಿನ್ನರಿಗೆ ಮಾಡಿದ್ದೀನಿ, ಬಾಕ್ಸ್ಗೆಲ್ಲ ತುಂಬ ವೆರಿ ಗುಡ್ ರೆಸಿಪಿ ಇದು. ನಿಮಗೆ ತುಂಬ ಫ್ಲೇವರ್ಫುಲ್ ಅಂತ ಒಂಥರ, ಹೇಗೆ ಅಂದರೆ ಮಸಾಲ ಜಾಸ್ತಿ ಇರೋದಿಲ್ಲ ಬಟ್ ಫ್ಲೇವರ್ಫುಲ್ ಆಗಿರುತ್ತೆ.
ಇದೇ ರೀತಿ ರೆಸಿಪೀಸ್ ಬೇಕು ಅಂದರೆ ಈ ಪೇಜ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ವೀಡಿಯೋಸ್ ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇನ್ನೂ ಏನು ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೋದು ಅನ್ನೋದನ್ನ ತಿಳಿಸ್ಕೊಳ್ಳಿ. ಥ್ಯಾಂಕ್ ಯು.